ವೈದ್ಯ ಕೃತಿಕಾ ರೆಡ್ಡಿ ಕೊಲೆ ಏನಿದೆ ಇದೊಂದು ವೆಲ್ ಪ್ಲಾನ್ಡ್ ಪ್ಲಾನ್ಡ್ ಸ್ಕೆಚ್ ಆಗಿರುವಂಥದ್ದು. ಇದರಲ್ಲಿ ಪತಿ ಏನಿದ್ದಾನೆ ಮಹೇಂದ್ರ, ಈತ ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿ ಪತ್ನಿಯನ್ನು ಕೊಲೆ ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅವರ ಸಹೋದರಿಯಾಗಿರ್ತಕ್ಕಂಥ ಡಾಕ್ಟರ್ ನಿಖಿತಾ ಅವರು ನನ್ನ ಜೊತೆ ಇರುವಂಥದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ. ಮೇಡಮ್, ಈ ಒಂದು ಕೊಲೆಯನ್ನು ಅಂದರೆ ನಿಮ್ಮ ಸಹೋದರಿಯ ಕೊಲೆ ಅನ್ನುವಂಥದ್ದು ಈಗ FSLನಲ್ಲಿ ದೃಢಪಟ್ಟಿರುವಂಥದ್ದು. ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡಿ ಈ ಕೊಲೆಯನ್ನು ಮಾಡಲಾಗಿದೆ? ಸೊ ಏನಂದರೆ ಇಮಿಡಿಯೇಟಾಗಿ ಡೆತ್ ಆದಾಗ ನಾರ್ಮಲಿ 28 ಇಯರ್ ಓಲ್ಡ್ ಫೀಮೇಲ್ ಆರ್ ಮೇಲ್ ಯಾರೇ ಆಗಿದ್ರು ನ್ಯಾಚುರಲ್ ಅಂತ ನಂಬೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾನು ಮೆಡಿಕಲ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಆ್ಯಂಡ್ ವಿ ಆರ್ ಎಜುಕೇಟೆಡ್ ಫ್ಯಾಮಿಲಿ. ಸೊ ನಮಗೆ ಅಲ್ಲೇ ಒಂದು ಸಸ್ಪಿಷನ್ ಬಂತು, ಓಕೆ ಇದು ನ್ಯಾಚುರಲ್ ಡೆತ್ ಆಗಿರೋಕ್ಕೆ ಚಾನ್ಸ್ ಇಲ್ಲ ಅಂತ. ಅದು ಒಂದು ಅದಕ್ಕೆ ನಾವು ಇನ್ಸಿಸ್ಟೆಡ್ ಪೋಸ್ಟ್ಮಾರ್ಟಮ್ ಮಾಡಿಸ್ಲೇಬೇಕು ಅಂತ ಇನ್ಸಿಸ್ಟ್ ಮಾಡಿದ್ವಿ. ಆವಾಗ್ಲೂ ಅವರು ಮಹೇಂದ್ರ ಅವರು ಮತ್ತು ಅವ್ರ ಫ್ಯಾಮ್ಲಿಯವರು ತುಂಬ ಪ್ರಯತ್ನ ಪಟ್ಟರು ಇದು ಪೋಸ್ಟ್ಮಾರ್ಟಮ್ ಮಾಡಿಸ್ಬಾರ್ದು. ಇನ್ಫ್ಯಾಕ್ಟ್ ಮಹೇಂದ್ರ ಅವರು ನಾನು ನನ್ನ ಹೆಂಡತಿಯ ಪೋಸ್ಟ್ಮಾರ್ಟಮ್ ನೋಡೋಕ್ಕೆ ಹೋಗಬೇಕು ಅಂತಲೂ ಇನ್ಸಿಸ್ಟ್ ಮಾಡಿದ್ರು. ಬಟ್ ಪೊಲೀಸ್ ಅದಕ್ಕೆ ಒಪ್ಪಿಲ್ಲ, ಅದು ಆಗಿಲ್ಲ ಅಂದ್ಕೊಳ್ಳಿ. ಓಕೆ, ಅದಾದಮೇಲೆ ವಿ ಗೇವ್ ಫಾರ್ ಪೋಸ್ಟ್ಮಾರ್ಟಮ್. ಅದಾದಮೇಲೆ ತುಂಬ ವಿಷಯ ತಿಳಿದು ಬಂತು. ಹೀಗೆ ರಿಲೇಟಿವ್ಸ್ ಫ್ಯಾಮ್ಲಿ ಎಲ್ಲ ಕೇಳಿದಾಗ ಅವನಿಗೆ ಈ ಥರ ಬೇರೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇರ್ಬೋದು ಅಂತ ಒಂದು. ಆಮೇಲೆ ಇನ್ನೊಂದು, ಅವಳು ಕ್ಲಿನಿಕ್ ಮಾಡಬೇಕು ಅಂತ ಎಲ್ಲ ತಯಾರಿ ಮಾಡ್ಕೊಂಡಿದ್ಲು. ಅದ್ರ ಮೇಲೂ ಇವನಿಗೆ ಇಂಟ್ರೆಸ್ಟ್ ಇರಲಿಲ್ಲ, ಏನಕ್ಕೂ ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ. ಅವಳು ತುಂಬ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ಬೇಕು ಅಂತ ಕೇಳಿದಾಗ್ಲೂ ಓಕೆ ಮಾಡ್ಸೋಣ ಅಂತ ತಳ್ಕೊಂಡೇ ಬಂದರು. ಕೊನೆಗೆ ನಮ್ಮ ಅಪ್ಪನೇ ಹೋಗ್ಬಿಟ್ಟು ಮುಂದೆ ನಿಂತು ಮ್ಯಾರೇಜ್ ಸರ್ಟಿಫಿಕೇಟೆಲ್ಲ ಮಾಡಿಸ್ಕೊಂಬಂದರು. ಅದಕ್ಕೂ ಆಸಕ್ತಿ ತೋರಿಸ್ತಿರ್ಲಿಲ್ಲ. ಮದುವೆ ಆದಮೇಲೆ ಒಂದು ದಿವಸನೂ ಎಲ್ಲೂ ಆಚೆ ಕರ್ಕೊಂಡು ಹೋಗ್ತಿರ್ಲಿಲ್ಲ, ಏನೂ ಕೊಡಿಸ್ತಾನೂ ಇರಲಿಲ್ಲ. ಸೊ ತುಂಬ ನೆಗ್ಲೆಕ್ಟ್ ಮಾಡ್ತಿದ್ದ ಅವಳನ್ನ. ಹಂಗಾಗಿ ನನ್ನ ಹತ್ರನೂ ಹೇಳ್ಕೊತಾ ಇದ್ಲು ಅವಳು ಯಾವಾಗ್ಲೂ IV ತಗೋ, ಲೈಕ್ ಸಿಂಪಲ್ ಥಿಂಗ್ಸ್ಗೂ ಅಷ್ಟೇ. ಇವಾಗ ಎಲ್ಲರಿಗೂ ಗ್ಯಾಸ್ಟ್ರೈಟಿಸ್ ಅನ್ನೋದಾಗತ್ತೆ, ಸೊ ಅದಕ್ಕೂ ನೀವು IV ತೊಗೊಳ್ಳಿ. ಇವಾಗ ಪೀರಿಯಡ್ಸ್ ಮೇನ್ ಆಗುತ್ತೆ, ಅದಕ್ಕೂ ನೀನು IV ತಗೋ ಅಂತ ಇನ್ಸಿಸ್ಟ್ ಮಾಡ್ತಿದ್ದ ಅವನು. ಇವಳು ಇಲ್ಲ, ನನಗೆ ಈ ಥರ ನೋವಾಗತ್ತೆ IV ತೊಗೊಂಡ್ರೆ ಅಂತ. ಇಲ್ಲ, ನೀನು ತೊಗೊಳ್ಳೇಬೇಕು, ಸ್ವಲ್ಪ ಹೊತ್ತು ನೋವಾಗತ್ತೆ ಅಷ್ಟೇ, ಆಮೇಲೆ ಸರಿ ಹೋಗುತ್ತೆ ಅಂತ ತುಂಬ ಒತ್ತಾಯ ಮಾಡಿ ಟ್ರೀಟ್ಮೆಂಟ್ ಕೊಡ್ತಿದ್ದ. ಬೇಸಿಕ್ಲಿ ಅವನು ಒಬ್ಬನೇ ಟ್ರೀಟ್ಮೆಂಟ್ ಕೊಡ್ತಿದ್ದಿದ್ದು ಅವಳಿಗೆ. ಇವಾಗ ಸುಮ್ಮನೆ ಪ್ಯಾರಾಸಿಟಮಾಲ್ ಇನ್ಫ್ಯೂಷನ್ ಕೊಡೋದು, ಪ್ಯಾಂಟಪ್ರಜಾಲ್ ಇನ್ಫ್ಯೂಷನ್ ಕೊಡೋದು, ಇವೆಲ್ಲ ಆಮೇಲೆ ತಿಳಿದು ಬಂತು ನಮಗೆ. ನಾವು ಆ್ಯಕ್ಚುಲಿ ತುಂಬ ಟ್ರಾವೆಲ್ ಮಾಡೋದ್ರಿಂದ ಇನ್ನೊಂದು 3 ತಿಂಗಳು ಒಂದ್ಸತಿ 4 ತಿಂಗಳು ಒಂದ್ಸತಿ ಮಾರ್ತಳ್ಳಿಗೆ ಹೋಗ್ತಾಯಿದ್ವಿ. ಸೊ ಇವೆಲ್ಲ ನಮ್ಗೆ ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ ಆವಾಗ. ಬಿಕಾಸ್ ಅವನೇ ಟ್ರೀಟ್ ಮಾಡ್ತಿದ್ದಿದ್ದು, ಏನೇ ಡಿಸ್ಕಷನ್ ಇದ್ರೂ ಅವ್ರ ಜೊತೆನೇ ಮಾಡ್ತಾ ಇರ್ತಿದ್ದು, ಹಸ್ಬೆಂಡ್ ಜೊತೆ. ಸೊ ನಮ್ಗೆ ಅಷ್ಟೊಂದು ಅವೇರ್ನೆಸ್ ಇರಲಿಲ್ಲ ಇದ್ರ ಬಗ್ಗೆ. ಆಮೇಲೆ ತಿಳಿದು ಬಂತು ಇವೆಲ್ಲ. ಆಮೇಲೆ ಇವಾಗ FSL ರಿಪೋರ್ಟ್ ಬಂದಮೇಲೆ ಇವಾಗ ಹಿಂಗೆ ಅಂತ ಗೊತ್ತಾದ ನಮಗೂ ತುಂಬ ಶಾಕ್ ಆಗಿದೆ ಈ ವಿಷಯ. ಸೊ ಆ್ಯಂಡ್ ಅವ್ನ ನಡವಳಿಕೆ ಎಲ್ಲ ಮ್ಯಾಚ್ ಮಾಡಿದಾಗ ಓಕೆ ಹಿಂಗೆ ಗೊತ್ತಾಯಿತು.